ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ಹಾಗೂ ಈ ವೇದಿಕೆ ಸೃಷ್ಟಿಸಿದ ರಂಗನಾಥ್ ಸರ್ಗೂ ಹಾಗೂ ಜನ್ಮ ಕೊಟ್ಟಂತ ನನ್ನ ತಂದೆ ತಾಯಿಗೂ ಹಾಗೂ ಪ್ರಕೃತಿ ಮಾತೆಗೂ ಭೂಮಾತೆಗೂ ವಂದಿಸುತ್ತಾ ಹಾಗೂ ಇಲ್ಲಿ ಸೇರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಹಾಗೂ ಲಕ್ಷ್ಮಿ ಮೇಡಮ್ಗೂ ಗೀತಾ ಮೇಡಮ್ಗೂ ಹಾಗೂ ಗುರುದೇವ್ ಮೇಡಮ್ಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಈ ದಿನದ ಕಿರು ಸಂದೇಶವನ್ನು ತಮ್ಮಲ್ಲಿ ಹಂಚಿಕೊಳ್ಳುತ್ತೇನೆ. ಅದು ಯೋಗದ ಮಹತ್ವ. ಯೋಗ ಒಂದು ನಾವು ಇವತ್ತಿನ ದಿನದ್ದಲ್ಲ, ನಿನ್ನೆ ದಿನದ್ದಲ್ಲ. ಅದು 6,000 ವರ್ಷದ ಇತಿಹಾಸ ಇರುವಂತಹ ಭಾರತೀಯ ಜೀವನದ ಪದ್ಧತಿಯಾಗಿದೆ. ಅದು ಯೋಗ ಅಂದ್ರೆ ಸಂಸ್ಕೃತದಲ್ಲಿ ಅದಕ್ಕೆ ಯುಚ್ ಎಂದು ಕರೀತಾರೆ. ಯುಚ್ ಅಂದ್ರೆ ಕೂಡಿಸು ಅಥವಾ ಕೇಂದ್ರೀಕರಿಸು ಅಂತ ಅರ್ಥ. ಯೋಗ ಅಂದ್ರೆ ಮನಸ್ಸನ್ನು ಏಕಾಗ್ರತೆಯತ್ತ ಕೇಂದ್ರೀಕರಿಸುವ ಒಂದು ಕ್ರಿಯೆಯಾಗಿದೆ. ನಾವು ಅದಕ್ಕೆ ಚಿತ್ತವೃತ್ತಿ ನಿರೋಧ ಅಂತ ಕರಿತೇವೆ. ಚಿತ್ತವೃತ್ತಿ ನಿರೋಧ ಅಂದ್ರೆ ಮನಸ್ಸನ್ನು ನಿಯಂತ್ರಿಸುವ ಒಂದು ಕಲೆ. ಇದನ್ನು ನಮಗೆ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟವರು ಯಾರಂದ್ರೆ ಪತಂಜಲಿ ಮಹರ್ಷಿಯವರು. ಪತಂಜಲಿ ಮಹರ್ಷಿ. ಇದು ಯೋಗದಲ್ಲಿ ಅಷ್ಟಾಂಗ ಯೋಗಗಳು ಇವೆ. ಅವು ಯಾವುವು ಅಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಇದರಲ್ಲಿ ನಾನು ಕೆಲವೊಂದು ಮಾತ್ರ ಪ್ರಾಮುಖ್ಯವಾದ ಆಸನ ಮತ್ತು ಪ್ರಾಣಾಯಾಮ ಮತ್ತು ವ್ಯಾಯಾಮದ ಬಗ್ಗೆ ಹೇಳಲು ಇಚ್ಛೆ ಪಡುತ್ತೇನೆ. ಆಸನ ಎಂದ್ರೆ ನಮಗೆ ಸಾಕಷ್ಟು ಆಸನಗಳಿವೆ. ಅವು ಯಾವುವು ಅಂದ್ರೆ ಸರ್ವಾಂಗಾಸನ, ಆಲಾಸನ, ಮತ್ತೆ ಭುಜಂಗಾಸನ, ತಾಡಾಸನ, ಮತ್ತೆ ಇದು ಆಲಾಸನ, ತಾಡಾಸನ, ಭುಜಂಗಾಸನ, ಸರ್ವಾಂಗಾಸನ, ಶಿರಷ್ಟಾಂಗಾಸನ, ಸಾಕಷ್ಟು ಇವೆ. ಅದರಲ್ಲಿ ಸೂರ್ಯ ನಮಸ್ಕಾರ ಒಂದು ಅತ್ಯುತ್ತಮವಾದ ಶಕ್ತಿಶಾಲಿಯಾದದ್ದು ಅಂತ ಹೇಳ್ಬೋದು. ಇದರಲ್ಲಿ 12 ಯೋಗಾಸನಗಳ ಗುಚ್ಛ ಇದೆ. ಅವು ಯಾವುವು ಅಂದ್ರೆ ಮೊದಲು ಪ್ರಣಮ ಆಸನ, ಹಸ್ತ ಉತ್ಥಾನಾಸನ, ಹಸ್ತ ಪಾದಾಸನ, ಅಶ್ವ ಸಂಚಲನಾಸನ, ದಂಡಾಸನ, ಅಷ್ಟಾಂಗ ನಮಸ್ಕಾರ, ಅಧೋಮುಖ ಸ್ವಾನಾಸನ, ಭುಜಂಗಾಸನ, ಅಶ್ವ ಸಂಚಲನಾಸನ, ಹಸ್ತ ಪಾದಾಸನ, ಹಸ್ತ ಉತ್ಥಾನಾಸನ, ತಾಡಾಸನ. ಇಷ್ಟು 12 ಆಸನಗಳನ್ನು ಹೊಂದಿರುವ ನಮಸ್ಕಾರ. ಇದನ್ನು ಮಾಡೋದ್ರಿಂದ ನಮಗೆ ದೈಹಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ ಉತ್ತಮವಾದ ಆರೋಗ್ಯವನ್ನು ಇದು ಕೊಡುತ್ತದೆ ಅಂತ ಹೇಳ್ಬೋದು. ನಾವು ಯೋಗ ಮಾಡೋದ್ರಿಂದ ನಮಗೆ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಮತ್ತು ಆಧ್ಯಾತ್ಮಿಕ ಸ್ಥಿತಿಯನ್ನು ಉತ್ತಮವಾಗಿ ನಾವು ಉತ್ತಮ ಸ್ಥಾನಕ್ಕೆ ಹೋಗಲು ಅತ್ಯಂತ ಸಹಕಾರಿಯಾಗಿದೆ. ನಾವು ಯೋಗವನ್ನು ಮಾಡೋದ್ರಿಂದ ನಮ್ಮ ಮನಸ್ಸು ಮತ್ತು ದೇಹ ಎರಡೂ ಸಹಿತ ಯೌವನವನ್ನು ನೀಡುತ್ತದೆ. ನಾವು ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸು ಬೆಳವಣಿಗೆ ಆಗುತ್ತದೆ ಮತ್ತು ದೇಹವು ಆರೋಗ್ಯವಾಗುತ್ತದೆ. ನಮ್ಮ ಮನಸ್ಸನ್ನು ನಾವು ಯೋಗವನ್ನು ನಮ್ಮ ಜೀವನದಲ್ಲಿ ಅವಿಭಾಜ್ಯವಾಗಿ ಅಂಗವಾಗಿ ಮಾಡಿಕೊಳ್ಳುವುದರಿಂದ ನಾವು ಉತ್ತಮ ಲಾಭವನ್ನು ಇದರಿಂದ ಪಡಿಬಹುದು. ಹಾಗಾದ್ರೆ ಮತ್ತೆ ಪ್ರಾಣಾಯಾಮ ಎಂದರೆ ಉಸಿರಾಟದ ಮೇಲೆ ನಿಯಂತ್ರಣ ಸಾಧಿಸುವುದು ಅಂತ ಅರ್ಥ. ಪ್ರಾಣಾಯಾಮದ ಉದ್ದೇಶ ಏಕಾಗ್ರತೆಯನ್ನು ಸಾಧಿಸುವುದು. ನಾವು ನಿಯಮಿತವಾಗಿ ನಾವು ಪ್ರಾಣಾಯಾಮವನ್ನು ಮಾಡಿದಾಗ ನಮಗೆ ಆಮ್ಲಜನಕದ ದೇಹದೊಳಗೆ ಆಮ್ಲಜನಕದ ಪೂರೈಕೆ ಹೆಚ್ಚಾಗಿ ನಾವು ಉತ್ತಮವಾದ ಆರೋಗ್ಯವನ್ನು ಪಡಿಬಹುದು ಅಂತ ಹೇಳ್ಬಹುದು. ಈ ಪ್ರಾಣಾಯಾಮದಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮ, ಭಸ್ತ್ರಿಕಾ ಪ್ರಾಣಾಯಾಮ ಮತ್ತು ಕಪಾಲಭಾತಿ ಮತ್ತು ಬ್ರಹ್ಮರಿ ಪ್ರಾಣಾಯಾಮ, ಉಜ್ಜಯಿನಿ ಪ್ರಾಣಾಯಾಮ, ಇನ್ನೂ ಸಾಕಷ್ಟು ಇದಾವೆ. ಇವು ಎಲ್ಲ ಸಹಿತ ನಮ್ಮ ಆರೋಗ್ಯಕ್ಕೆ ಉತ್ತಮವಾದ ಪ್ರಾಣಾಯಾಮಗಳಾಗಿವೆ. ಹಾಗಾದ್ರೆ ಯೋಗದಿಂದ ಪ್ರಯೋಜನಗಳೇನು? ಯೋಗದಿಂದ ನಮಗೆ ಒತ್ತಡವನ್ನು ನಿವಾರಣೆ ಮಾಡ್ಕೊಳ್ತೇವೆ. ಒತ್ತಡವನ್ನು ನಿವಾರಣೆ ಹೇಗಂದ್ರೆ ನಾವು ಯೋಗ ಮಾಡೋದ್ರಿಂದ, ನಮ್ಮ ಪ್ರಾಣಾಯಾಮ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ ನಮ್ಮಲ್ಲಿ ಉತ್ತಮವಾದ ಸ್ಥಿತಿ ಬರ್ತದೆ. ಇದರಿಂದ ನಾವು ಒತ್ತಡವನ್ನು ಒತ್ತಡ ಇಲ್ಲದಂತೆ ಜೀವನವನ್ನು ಮಾಡ್ಬೋದು.
ಈಗಿನ ಜೀವನದಲ್ಲಿ ಒತ್ತಡ ಸಾಕಷ್ಟು ಇದೆ. ಆದ್ರಿಂದ ನಾವು ಯೋಗ ಪ್ರಾಣಾಯಾಮ ಮತ್ತು ಧ್ಯಾನವನ್ನ ಮಾಡೋದ್ರಿಂದ ಒತ್ತಡ ಮುಕ್ತರಾಗಿ ಬಂದಂತ ಸಮಸ್ಯೆಯನ್ನು ನಾವು ಯಾವುದೇ ತೊಂದರೆ ಇಲ್ಲದೆ ನಾವು ಅದನ್ನು ನಿಭಾಯಿಸಿಕೊಳ್ಳಲು ಸಾಧ್ಯವಾಗ್ತದೆ. ಆ ನಂತರ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಯೋಗಾಸನ ಮಾಡೋದ್ರಿಂದ, ಯೋಗ ಪ್ರಾಣಾಯಾಮ ಮಾಡೋದ್ರಿಂದ ಧ್ಯಾನ ಮಾಡಲು ನಮಗೆ ಏಕಾಗ್ರತೆ ಹೆಚ್ಚಾಗುತ್ತದೆ ಅಂತ ಹೇಳ್ಬೋದು. ಇದರಿಂದ ಧ್ಯಾನ ಚೆನ್ನಾಗಿ ಆಗುತ್ತದೆ ಮತ್ತು ನಮ್ಮ ತೂಕ ನಿಯಂತ್ರಣ ಆಗ್ತದೆ. ಯೋಗ ಮತ್ತು ಪ್ರಾಣಾಯಾಮ ಮಾಡೋದ್ರಿಂದ ತೂಕ ಸರ್ವೇ ಸಾಮಾನ್ಯವಾಗಿ ನಮ್ಮ ಫ್ಯಾಟ್ ಬರ್ನ್ ಆಗುತ್ತೆ ಯೋಗ ಮಾಡೋದ್ರಿಂದ. ಆಗ ನಮ್ಮ ತೂಕ ನಿಯಂತ್ರಣಕ್ಕೆ ಬರುತ್ತದೆ. ನೆಕ್ಸ್ಟ್ ಆಂತರಿಕ ಶಕ್ತಿ, ಆಂತರಿಕ ಶಾಂತಿ ಹೆಚ್ಚಾಗುತ್ತದೆ. ನಾವು ಯೋಗ ಮತ್ತು ಪ್ರಾಣಾಯಾಮ ಮಾಡಿದಾಗ ನಮ್ಮ ಮನಸ್ಥಿತಿ ಉತ್ತಮಗೊಳ್ಳುವುದರಿಂದ, ದೇಹ ಸ್ಥಿತಿ ಉತ್ತಮಗೊಳ್ಳುವುದರಿಂದ, ನಮ್ಮಲ್ಲಿ ಯಾವುದೇ ತೊಂದರೆ ಕಾಣದೇ ಇದ್ದಾಗ, ರೋಗ ಬರದೇ ಇದ್ದಾಗ ನಮ್ಮ ಆಂತರಿಕ ಶಾಂತತೆ ಹೆಚ್ಚುತ್ತದೆ ಮತ್ತು ಸ್ಥಿತಿಯು ಹೆಚ್ಚುತ್ತದೆ. ಮತ್ತೆ ಉಸಿರಾಟದ ಸುಧಾರಣೆ ಆಗುತ್ತದೆ. ನಾವು ಪ್ರಾಣಾಯಾಮ ಮಾಡಿದಾಗ ಉಸಿರಿನ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಅದನ್ನು ನಿಯಂತ್ರಿಸುವುದರಿಂದ ನಮ್ಮ ಉಸಿರಾಟದ ಸಮಸ್ಯೆಯನ್ನು ನಾವು ಸುಧಾರಣೆಯಾಗಿ ಮಾಡಿಕೊಳ್ಬೋದು. ಹೀಗೆ ಇವು ಯೋಗದಿಂದ ಆಗುವ ಪ್ರಯೋಜನಗಳು. ಹಾಗಾದ್ರೆ ವ್ಯಾಯಾಮನೂ ಸಹಿತ ದೈಹಿಕವಾಗಿ ಚಟುವಟಿಕೆಗಳು ಉಳ್ಳದ್ದು ಮತ್ತು ಶಾರೀರಿಕವಾಗಿ ಚಟುವಟಿಕೆ ಉಳ್ಳದ್ದು. ಇದು ಸ್ನಾಯುಗಳನ್ನು ಬಲಗೊಳಿಸುತ್ತದೆ ಮತ್ತು ಹೃದಯದ ಸ್ನಾಯುಗಳು ನಾಳಗಳನ್ನು ಬಲಗೊಳಿಸುತ್ತದೆ. ಮತ್ತು ವ್ಯಾಯಾಮ ಮಾಡೋದ್ರಿಂದ ಮಧುಮೇಹವನ್ನು ನಾವು ನಿಯಂತ್ರಣ ಮಾಡಿಕೊಳ್ಬೋದು ಮತ್ತು ಇದು ಸ್ಥೂಲಕಾಯವನ್ನು ಸಹ ನಿಯಂತ್ರಿಸುತ್ತದೆ. ಮತ್ತು ಇದು ವ್ಯಾಯಾಮ ಮಾಡೋದ್ರಿಂದ ನಾವು ನಿದ್ರಾಹೀನತೆಯನ್ನು ಸಹ ನಾವು ನಿವಾರಣೆ ಮಾಡಿಕೊಳ್ಬೋದು. ಈ ಎಲ್ಲ ಯೋಗ ಪ್ರಾಣಾಯಾಮ ಮತ್ತು ನಮಗೆ ವ್ಯಾಯಾಮ ಅತ್ಯಂತ ಅವಶ್ಯಕವಾಗಿದೆ. ಆದರೆ ಇಂದಿನ ಕಾಲದಲ್ಲಿ ಯೋಗವನ್ನು ಕೇವಲ ಋಷಿ ಮುನಿಗಳು ಮತ್ತು ಯೋಗಿಗಳು ಮಾತ್ರ ಮಾಡ್ತಾ ಇದ್ರು. ಸಾಮಾನ್ಯ ಜನರು ಇದನ್ನು ಮಾಡ್ತಾ ಇರ್ಲಿಲ್ಲ. ಏಕೆಂದ್ರೆ ಅವರ ಕೆಲಸದಲ್ಲಿಯೇ ಯೋಗ ಮತ್ತು ಪ್ರಾಣಾಯಾಮ ಆಗ್ತಾ ಇತ್ತು. ಏಕೆಂದ್ರೆ ಅವಾಗ ಪ್ರತಿಯೊಬ್ಬರು ಎಲ್ಲ ಕೆಲಸವನ್ನು ತಾವೇ ಮಾಡಿಕೊಳ್ತಿದ್ರು. ಈಗ ಬಟ್ಟೆ ಒಗೆಯುವುದಾಗಿರ್ಲಿ, ಆಮೇಲೆ ಕುಟ್ಟೋದಾಗಿರ್ಲಿ, ಬೀಸೋದಾಗಿರ್ಲಿ, ಕಟ್ಟಿಗೆ ಒಡೆಯುವುದಾಗಿರ್ಲಿ, ಪ್ರತಿಯೊಂದು ಕೆಲಸನು ನೀರು ಬಾವಿಯಿಂದ ನೀರು ಸೇದುವುದಾಗ್ಲಿ, ಈ ಎಲ್ಲ ಕೆಲಸಗಳು ಸಹಿತ ಮಾಡೋದ್ರಿಂದ ಅವರಿಗೆ ಯಾವುದೇ ಯೋಗ ಮತ್ತು ಪ್ರಾಣಾಯಾಮದ ಅವಶ್ಯಕತೆನೇ ಇರಲಿಲ್ಲ. ಯಾಕಂದ್ರೆ ಅದರಲ್ಲಿ ಅವರಿಗೆ ಯೋಗ ಮತ್ತು ಉಸಿರಾಟದ ಸಹಜವಾಗಿ ಎರಡು ಆಗ್ತಾ ಇತ್ತು. ಆದ್ರಿಂದ ಅವ್ರಿಗೆ ಯಾವುದೇ ಇದು ನಮ್ಮ ಅವಶ್ಯಕತೆನೇ ಇರಲಿಲ್ಲ. ಆದ್ರೆ ಇವತ್ತಿನ ದಿನದಲ್ಲಿ ನಾವು ಪ್ರತಿಯೊಂದಕ್ಕೂ ನಾವು ಮಿಷನ್ ಅನ್ನು ಅವಲಂಬಿಸಿರುವುದರಿಂದ, ನಾವು ಯಾವುದೇ ಕೆಲಸವನ್ನು ಶ್ರಮ ಪಟ್ಟು ಮಾಡದೇ ಇರುವುದರಿಂದ ನಮಗೆ ಯೋಗ ಮತ್ತು ಪ್ರಾಣಾಯಾಮದ ಅವಶ್ಯಕತೆ ತುಂಬಾ ಇದೆ. ಇದು ಇಲ್ಲದಿದ್ದರೆ ನಮ್ಮ ರೋಗಗಳಿಗೆ ನಾವು ತುತ್ತಾಗ್ತೇವೆ. ಯೋಗ ಮತ್ತು ಪ್ರಾಣಾಯಾಮ ಮತ್ತು ಧ್ಯಾನ ಇವು ಮೂರನ್ನು ಮಾಡುವುದರಿಂದ ನಮಗೆ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಬಹುದು. ಇಲ್ಲಾಂದ್ರೆ ಈ ಒತ್ತಡ ಜೀವನದಲ್ಲಿ ನಾವು ಸಾಕಷ್ಟು ರೋಗಗಳಿಗೆ ಬಳಲ್ತೇವೆ. ಪ್ರತಿದಿನನೂ ನಮ್ಮ ಜೀವನ ಒತ್ತಡದಿಂದಲೇ ಸಾಗಿದೆ. ಯಾಕೆಂದ್ರೆ ಇವತ್ತು ಮಕ್ಕಳು ಪರೀಕ್ಷೆ ಐತಂದ್ರೆ ತಂದೆ ತಾಯಿಗೆ ಟೆನ್ಷನ್ನು, ಮತ್ತೆ ಎಕ್ಸಾಮ್ ಬಂದ ನಂತರ ರಿಸಲ್ಟ್ ಬಂದ್ರೆ ಟೆನ್ಷನ್ನು, ಮತ್ತೆ ನೆಕ್ಸ್ಟ್ ಅವ್ರ ಮುಂದೆ ಯಾವ ಕಾಲೇಜಿಗೆ ಸೇರಿಸ್ಬೇಕು, ಅವ್ರು ಹೋಗಿದ ಮ್ಯಾಗ ಯಾವ ಕೆಟ್ಟ ಚಟಕ್ಕೆ ಬೀಳ್ತಾರೆ ಅನ್ನೋದು ಒಂದು ಟೆನ್ಷನ್ನು, ಪ್ರತಿದಿನ ಆಫೀಸ್ನಲ್ಲಿ ಒಂದು ಟೆನ್ಷನ್ನು. ಹೀಗೆ ಅತಿ ಟೆನ್ಷನ್ ಆಗಿ ಈಗ ಯಾವುದೇ ಕುಂತಲ್ಲೇ ಮಾಡುವ ಕೆಲಸದಿಂದ ಒತ್ತಡ ಹೆಚ್ಚಾಗೋದ್ರಿಂದ ಅವ್ರಿಗೆ ಹೆಚ್ಚು ರೋಗಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಆದ್ರಿಂದ ನಾವು ಇದಕ್ಕೆ ಯೋಗ ಮತ್ತು ಪ್ರಾಣಾಯಾಮ ನಮ್ಮ ಜೀವನದಲ್ಲಿ ಅತ್ಯಂತ ಅವಶ್ಯಕವಾಗಿದೆ. ಇವೆರಡನ್ನು ಮಾಡಿದಾಗ ನಮ್ಮ ಧ್ಯಾನವೂ ಸಹಿತ ಸುಗಮವಾಗಿ ಆಗುತ್ತದೆ. ಅದಕ್ಕಾಗಿ ನಾವು ಯೋಗವನ್ನು ಪ್ರತಿದಿನ ನಾವು ನಮ್ಮ ಜೀವನದಲ್ಲಿ ಅವಿಭಾಜ್ಯ ಅಂಗವಾಗಿ ಮಾಡಿಕೊಳ್ಳೋದ್ರಿಂದ ನಾವು ಸಾಕಷ್ಟು ಆರೋಗ್ಯವಂತರಾಗಿರ್ಬೋದು ಅಂತ ಹೇಳ್ಬೋದು. ನಮ್ಮ ಕ್ಲಾಸಿನಲ್ಲಿ ಸಹಿತ ಬೆಳಿಗ್ಗೆ 5:30 ಸಮಯದಲ್ಲಿ ಯೋಗ ಮತ್ತು ಪ್ರಾಣಾಯಾಮ ಮತ್ತು ಧ್ಯಾನ ಪ್ರತಿದಿನ 365 ದಿನನೂ ನಮ್ಮ ಸರ್ ಮಾಡಿಸ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಯೋಗ ಗುರುಗಳು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಇದರಿಂದ ಎಲ್ಲರೂ ಸಾಕಷ್ಟು ಲಾಭ ಪಡ್ಕೊತಾ ಇದ್ದಾರೆ. ಇದು ಎಲ್ಲರಿಗೆ ಉತ್ತಮವಾದದ್ದಂತ ಹೇಳ್ಬೋದು.
ಮತ್ತೆ ಇದು ಇದು ಯೋಗ ಯಾವಾಗ ವಿಶ್ವ ಮಾನ್ಯತೆಯನ್ನು ಪಡೆಯಿತು ಅಂತ ಹೇಳೋದಾದ್ರೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಅವರು ಯೋಗ ಮತ್ತು ಪ್ರಾಣಾಯಾಮ ಮತ್ತು ಧ್ಯಾನ ಮೂರನ್ನು ಸತತವಾಗಿ ಮಾಡುತ್ತಲೇ ಇದ್ರು. ಅವರು ಪ್ರಧಾನಮಂತ್ರಿ ಆದಾಗ ಅವರು ಸತತವಾಗಿ ಪ್ರಯತ್ನದಿಂದ ಅವರು 2014ರಲ್ಲಿ ವಿಶ್ವಸಂಸ್ಥೆಯ ಸಭೆಯಲ್ಲಿ ಅವರು ನಮಗೆ ಇದು 6000 ವರ್ಷದ ಇತಿಹಾಸದ ಭಾರತೀಯ ಜೀವನದ ಇದು ಒಂದು ಪದ್ಧತಿಯಾಗಿದೆ. ಇದು ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ನಮಗೆ ಉನ್ನತ ಸ್ಥಾನಕ್ಕೆ ಮತ್ತು ಆರೋಗ್ಯವನ್ನು ಕೊಡಲಿಕ್ಕೆ ಇದು ಸಹಕಾರಿಯಾಗಿದೆ ಎಂದು ಎಲ್ಲ ರಾಷ್ಟ್ರಗಳಲ್ಲಿ ಬಿಡಿಸಿ ಹೇಳಿದಾಗ ಇದನ್ನು ಕೆಲವೊಂದು ರಾಷ್ಟ್ರಗಳು ಒಪ್ಪಿಕೊಂಡು ಇದನ್ನು ಜೂನ್ 21ರಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲು ಇದನ್ನು ಒಪ್ಪಿಕೊಂಡಾಗ 2015ರಲ್ಲಿ ಇದು ಜೂನ್ 21ರಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಎಂದು ಜಾರಿಗೆ ಬಂದಿತು. ಹಾಗಾದ್ರೆ 21ನೇ ಏಕೆ ಜೂನ್ 21ನೇ ಏಕೆ ಇವರು ಯೋಗ ದಿನಾಚರಣೆ ಅಂತ ಮಾಡ್ಕೊಂಡ್ರು ಅಂತ ಹೇಳೋದಾದ್ರೆ, ದಕ್ಷಿಣಯಾನ ಮತ್ತು ಉತ್ತರಣ ಯಾನ ಇವೆರಡರ ನಡುವಿನ ಮಧ್ಯಕಾಲ ಜೂನ್ ಆಗಿರುವುದರಿಂದ ಇದು ಉತ್ತಮವಾದ ಯೋಗಕ್ಕೆ ಉತ್ತಮವಾದದ್ದು ಅಂತಂದು ಹೇಳ್ಬಿಟ್ಟು ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಎಂದು ಘೋಷಿಸಲಾಯಿತು. ಅದೇ ರೀತಿ ಶಿವನು ಸಹಿತ ಇದೇ ದಿನದಲ್ಲಿ ಯೋಗದ ಬಗ್ಗೆ ಜನರಿಗೆ ಮಾಹಿತಿಯನ್ನು ನೀಡಿದ್ದರಿಂದ ಅದಕ್ಕಾಗಿಯೇ ಜೂನ್ 21 ಯೋಗದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಎಂದು ಘೋಷಿಸಿದ್ದಾರೆ. ಇದು ಕೇವಲ ಜೂನ್ 21ರ ದಿನವನ್ನು ಮಾತ್ರ ನಾವು ಯೋಗವನ್ನು ಮಾಡುವುದಲ್ಲ, ಇದನ್ನು ಪ್ರತಿದಿನ ನಮ್ಮ ನಿತ್ಯ ಜೀವನದಲ್ಲಿ ಬಳಸಿಕೊಂಡಾಗ ನಾವು ಮಾನಸಿಕವಾಗಿ ಆರೋಗ್ಯ ಮತ್ತು ದೈಹಿಕವಾಗಿ ಆರೋಗ್ಯ ಮತ್ತು ಆಧ್ಯಾತ್ಮಿಕದಲ್ಲಿಯೂ ಉನ್ನತಿಯನ್ನು ಸ್ಥಾನವನ್ನು ಪಡೆಯಲು ಸಾಧ್ಯವಾಗುತ್ತದೆ ಅಂತ ಹೇಳುತ್ತಾ, ನಾನು ಎಲ್ಲರೂ ಪ್ರತಿಯೊಬ್ಬರು ಇದನ್ನು ಅಳವಡಿಸ್ಕೊಳ್ಬೇಕು, ನಮ್ಮ ಜೀವನ ಒತ್ತಡ ಮುಕ್ತರಾಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಥ್ಯಾಂಕ್ ಯು.